ಗದಗದ ಲಕ್ಕುಂಡಿಯಲ್ಲಿ ಉತ್ಖನನದ ಕಾರ್ಯ ನಡೀತಾ ಇದೆ. ಇವತ್ತು ಎರಡನೇ ದಿನ. ಇವತ್ತು ಕೂಡ ಉತ್ಖನನದ ಕಾರ್ಯಾಚರಣೆ ಮುಂದುವರೆದಿದೆ. ಲಕ್ಕುಂಡಿಯ ಭೂಗರ್ಭದಲ್ಲಿ ಅಡಗಿದೆಯಾ ದೇವಾಲಯ? ಎರಡನೇ ದಿನದ ಉತ್ಖನನದ ವೇಳೆ ಸಿಕ್ತು ದೇವಾಲಯದ ಅವಶೇಷ. ಲಕ್ಕುಂಡಿ ನೆಲದಲ್ಲಿ ಪ್ರಾಚೀನ ಕಾಲದ ಅವಶೇಷವಿರೋದು ಪತ್ತೆಯಾಗಿದೆ. ಶಿವಲಿಂಗ ಮಾದರಿಯ ಕಲಾಕೃತಿ ಪತ್ತೆಯಾಗಿದೆ. ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾರ್ಮಿಕರನ್ನ ಬಳಸಿಕೊಂಡು ನಡೆಸ್ತಾ ಇರುವಂತಹ ಉತ್ಖನನದ ಕಾರ್ಯ ಇದು. ಎರಡನೇ ದಿನದ ಕಾರ್ಯಾಚರಣೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ 10x10 ಜಾಗದಲ್ಲಿ ಉತ್ಖನನ ನಡೀತಾ ಇದೆ. 10 ಮೀಟರ್ ಸುತ್ತಳತೆಯಲ್ಲಿ ಭೂಮಿಯನ್ನ ಅಗೆದ ವೇಳೆ ಈ ಕುರುಹು ಪತ್ತೆಯಾಗಿದೆ. 1.5 ಅಡಿ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಈ ರೀತಿಯ ವಸ್ತುಗಳು ಸಿಗ್ತಾ ಇದ್ದಾವೆ. ಸಿಕ್ಕ ಕಲಾಕೃತಿ ಯಾರ ಕಾಲದ್ದು, ಎಷ್ಟು ವರ್ಷದ್ದು, ಹಳೆಯದು, ಎಲ್ಲದರ ಬಗ್ಗೆಯೂ ಕೂಡ ಈಗ ಸೂಕ್ತವಾಗಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಪ್ರಾಚ್ಯ ಅವಶೇಷಗಳು ಭೂಮಿಯ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಸಿಗ್ತಾ ಇರುವಂಥದ್ದು. ಹೇಳಿ ಕೇಳಿ ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಡಳಿತ ನಡೆಸಿದಂತಹ ಜಾಗ ಇದು. ದೇವಾಲಯಗಳ ಸ್ವರ್ಗ ಅಂತ ಕೂಡ ಈ ಜಾಗವನ್ನು ಕರೀತಾರೆ. ಇದೇ ಜಾಗವನ್ನು ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಬರೀ 1.5 ಅಡಿಗೇನೆ ಈ ರೀತಿಯ ವಸ್ತುಗಳು ಸಿಗ್ತಾ ಇದ್ದಾವೆ. ಮತ್ತಷ್ಟು ಡೆಪ್ತಾಗಿ ಹೋದಾಗ ಮತ್ತಷ್ಟು ಈ ಪ್ರಾಚೀನ ಕಾಲದ ಪ್ರಾಚ್ಯ ಅವಶೇಷಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರೋದು. ಎರಡನೇ ದಿನದ ಉತ್ಖನನ ಕಾರ್ಯದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ಅವಶೇಷ ಸಿಕ್ಕಿರುವಂಥದ್ದು. ಆ ದೃಶ್ಯವನ್ನು ಕೂಡ ನಾವು ನಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಒಂದು ಕ್ಯಾಮ್ರಾ, ಪಬ್ಲಿಕ್ ಟಿವಿಯ ಕ್ಯಾಮ್ರಾದಲ್ಲಿ ನಾವೀಗ ತೋರಿಸುವಂಥ ಕೆಲಸ ಮಾಡ್ತಿದ್ವಿ ಏನು ಎತ್ತ ಅನ್ನುವಂಥದ್ದು. ಈ ಒಂದು ಉತ್ಖನನ ಕಾರ್ಯ ಏನು ನಡೀತಾ ಇದೆ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಮುಂಭಾಗದಲ್ಲಿ 10 ಚದುರ ಮೀಟರ್ ಅಡಿಯಲ್ಲಿ ಒಂದು ಉತ್ಖನನ ಕಾರ್ಯ ಆರಂಭವಾಗಿದೆ. ಈ ಉತ್ಖನನ ಕಾರ್ಯದ ಎರಡನೇ ದಿನ ಸುಮಾರು 1.5 ಅಡಿಯಷ್ಟು ಅಷ್ಟೇ ಒಂದು ಒಳಗೆ ಆಳದಲ್ಲಿ ಅಗೆದಿದ್ದಾರೆ. ಈ ಅಗಿದಂತಹ ಸಂದರ್ಭದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ಅವಶೇಷ ಸಹ ಸಿಕ್ಕಿರುವಂಥದ್ದು. ಅದು ಏನು ಎತ್ತು ಅನ್ನುವಂಥದ್ದು ಕೂಡ ಈಗ ಪ್ರಾಚ್ಯವಸ್ತು ಇಲಾಖೆಯ ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಬೇಕಾಗಿದೆ. ಇದು ಒಂದು ಐತಿಹಾಸಿಕ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂಥ ಯಾವುದಾದ್ರೂ ಕುರುಹು ಇರ್ಬೋದು ಅಂಥದ್ದು. ಅಂದರೆ ಇದು ಒಂದು ರೀತಿ ಶಿವಲಿಂಗಕ್ಕೆ ನೀರು ಹೋಗುವಂತಹ ಒಂದು ಪಾಣ್ಬಟ್ಲ ಇರಬಹುದಾ ಅನ್ನುವಂಥದ್ದು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ಇದು ಏನು ಎತ್ತ ಅನ್ನುವಂಥದ್ದು ಕೂಡ ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಹ ಹೇಳುವಂಥದ್ದು. ಈಗ ಸುಮಾರು ಈ ಒಂದು ಪ್ರದೇಶ ಸೂಕ್ಷ್ಮವಾದ ಪ್ರದೇಶ ಆದ್ದರಿಂದ ಇಲ್ಲಿ ಅನೇಕ ಶಿಲಾನ್ಯಾಸಗಳು, ಶಿಲಾಶಾಸನಗಳು ಜೊತೆಗೆ ಕಲಾಕೃತಿಗಳು ಸಹ ಸಿಗುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ವಸ್ತು ಸಿಗಲಿ, ಆ ವಸ್ತು ಸಿಕ್ಕಂತಹದ್ದನ್ನು ಇಲ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಜೊತೆಗೆ ಇಲ್ಲಿ ಒಂದಿಷ್ಟು ಕಲ್ಲುಗಳು ಸಹ ಪತ್ತೆಯಾಗಿವೆ. ಅವು ಒಂದಿಷ್ಟು ಶಾಸನಗಳ ಮಾದರಿಯಲ್ಲಿರುವಂತಹ ಕಲ್ಲುಗಳು ಸಹ ಆಗಿವೆ. ಅವುಗಳನ್ನು ಸಹ ಈಗ ಗುರುತು ಮಾಡಿರುವಂಥದ್ದು. ಈಗ ಸ್ಥಳಕ್ಕೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಹ ಬರಬೇಕಾಗಿದೆ. ಇದರ ಬಗ್ಗೆ ಶೋಧ ಕೂಡ ಮಾಡಬೇಕಾಗಿದೆ. ಇದನ್ನು ಪರಿಶೀಲನೆ ನಂತರ ಇದು ಯಾವ ಕಲ್ಲುಗಳು, ಯಾವ ಶಿಲಾಶಾಸನಗಳು, ಇದು ಯಾವ ಕಾಲಘಟ್ಟದ್ದು, ಇದು ಯಾರ ಆಳ್ವಿಕೆಯಲ್ಲಿರುವಂಥದ್ದು, ಜೊತೆಗೆ ಇದು ಏನನ್ನ ಆಕೃತಿಯನ್ನು ಹೊಂದುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕಾಗಿದೆ. ಇದು ಸೂಕ್ಷ್ಮವಾದ ಪ್ರದೇಶ ಆಗಿರೋದ್ರಿಂದ ಇವತ್ತು ತಜ್ಞರು ಕೂಡ ನಿನ್ನೆ ಎಲ್ಲ ಕಾರ್ಮಿಕರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ವಸ್ತು ಸಿಕ್ಕರೂ ಸಹ ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು. ಇವತ್ತು ಈ ಎರಡನೇ ದಿನದ ಒಂದು ಆರಂಭದಲ್ಲೇ ಒಂದು ಐತಿಹಾಸಿಕ ಸ್ಥಳ, ಐತಿಹಾಸಿಕ ಒಂದು ಕಲ್ಲು ಸಹ ಸಿಕ್ಕಿರುವಂಥದ್ದು. ಇದು ಬಹುಶಃ ನೋಡಿದಾಗ ಈ ಒಂದು ಶಿವಲಿಂಗುವಿನ ನೀರನ್ನು ಹೋಗುವಂತಹ ಒಂದು ಪಾಣ್ಬಟ್ಲ ಅಂತಾರೆ, ಆ ಪಾಣ್ಬಟ್ಲನ್ನು ಹೋಲುವಂತಹ ಸ್ಥಿತಿಯಲ್ಲಿ ಈ ಒಂದು ಕಲ್ಲು ಇರುವಂಥದ್ದು. ಈ ಒಂದು ಐತಿಹಾಸಿಕ ಸ್ಥಳವಾದಂತಹ ಈ ಒಂದು ಸ್ಥಳದಲ್ಲಿ ಎರಡನೇ ದಿನದ ಸಂದರ್ಭದಲ್ಲಿ ಒಂದು ಸುಮಾರು 1.5 ಅಡಿಯಷ್ಟು ಅಗೆದಂತಹ ಸಂದರ್ಭದಲ್ಲಿ ಈ ಒಂದು ಅವಶೇಷ ಸಹ ಪತ್ತೆ ಆಗಿರುವಂಥದ್ದು. ಹೀಗೆ ಇಲ್ಲಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇದೆ. ಈ ಕುತೂಹಲ ಏನು ಮೂಡಿಸಿದೆ ಅಂದರೆ ಇಲ್ಲಿ ಕೇವಲ ಶಿಲಾನ್ಯಾಸಗಳು ಅಷ್ಟೇ ಅಲ್ಲ, ಕೆಲವು ಬಂಗಾರ, ವಜ್ರ, ವೈಡೂರ್ಯ ಆಭರಣಗಳು ಸಹ ಸಿಗಬಹುದು ಅನ್ನುವಂಥದ್ದು. ಹಾಗೆ ಮತ್ತೊಂದಿಷ್ಟು ಇಲ್ಲಿ ತೋರಿಸುವಂಥ ಕೆಲಸ ಕೂಡ ಮಾಡ್ತೀವಿ. ಇಲ್ಲಿ ಅನೇಕ ಒಂದಿಷ್ಟು ಕಲ್ಲುಗಳು ಸಹ ಸಿಗ್ತಾ ಇವೆ. ಆ ಕಲ್ಲುಗಳನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಒಂದು ಕಡೆ ಇಟ್ಟಿರುವಂಥದ್ದು ಇದು ಐತಿಹಾಸಿಕ ಒಂದು ಕಲ್ಲುಗಳಂತಲೇ ಹೇಳ್ಬೋದು. ಇದು ದೇವಸ್ಥಾನಕ್ಕೆ ಬಳಕೆ ಮಾಡಿದಂಥ ಕಲ್ಲುಗಳು ಆಗಿರಬಹುದು. ಆದರೆ ಇದು ಯಾವ ಕಲ್ಲುಗಳು ಏನು ಅನ್ನುವಂಥದ್ದನ್ನು ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಬೇಕು. ಹಾಗೆ ಮತ್ತೊಂದು ಕೂಡ ನಾವು ಇಲ್ಲಿ ತೋರಿಸ್ತಿದ್ದೀವಿ. ಇದು ಕೂಡ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೋ ಒಂದು ಇತಿಹಾಸ ಹೇಳುವಂತಹ ಒಂದು ಕಲ್ಲು ಕೂಡ ಮತ್ತೊಂದು ಇಲ್ಲಿ ಶಿಲಾನ್ಯಾಸ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಈ ಒಂದು ಶಿಲಾಶಾಸನ, ಶಿಲಾನ್ಯಾಸ ಅಥವಾ ಇಲ್ಲಿ ಯಾವುದೇ ಒಂದು ವಸ್ತುಗಳು ಸಹ ಸಿಕ್ಕರೂ ಸಹ ಅದನ್ನು ತಜ್ಞರು, ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ.